Hello students, welcome to your channel Parivartan Physics. See, tomorrow is your final physics exam for which you all were preparing from last 1 year. So, ಕಳೆದ ಒಂದು ವರ್ಷದಿಂದ ಎಲ್ಲರೂ ಕೂಡ ಸಾಕಷ್ಟು ಎಫರ್ಟ್ ಅನ್ನು ಹಾಕಿದ್ರಿ ಈ ಎಕ್ಸಾಮ್ ಚಲೋ ಮಾಡ್ಲಿಕ್ಕೆ ಅಂತ ಈ ಸಬ್ಜೆಕ್ಟ್ ಒಳಗೆ ಚಲೋ ಸ್ಕೋರ್ ಮಾಡ್ಲಿಕ್ಕೆ ಅಂತ all everyone whoever are facing exam tomorrow, for you all I am wishing from the bottom of my heart all the very best for you all. ಎಲ್ರಿಗೂ ಒಳ್ಳೇದಾಗಲಿ. ನೀವು ಏನು ಎಫರ್ಟ್ ಹಾಕಿದ್ರಿ ಆ ಎಫರ್ಟ್ದು 100% ಪೈಸಾ ವಸೂಲು ಹಾಕುವಂಥ ಒಂದು ಪರ್ಫಾರ್ಮೆನ್ಸ್, ಒಂದು ಸ್ಕೋರ್ ನಿಮ್ಮೆಲ್ಲರಿಗೂ ನಾಳೆ ಆಗಲಿ, ನಿಮ್ದು ಪೇಪರ್ ಚಲೋ ಆಗಲಿ ಅಂತೇಳಿ ಐ ಆಮ್ ಪ್ರೇಯಿಂಗ್ ಆ್ಯಂಡ್ ಐ ಆಮ್ ವಿಶಿಂಗ್ ಫ್ರಮ್ ಮೈ ಸೈಡ್. ಓಕೆ, ಕೆಲವೊಂದಿಷ್ಟು ಥಿಂಗ್ಸ್ಗಳನ್ನು ನಾನು ಇಲ್ಲಿ ನಿಮಗೆ ರಿಮೈಂಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕೆಲವೊಂದಿಷ್ಟು ಥಿಂಗ್ಸ್ಗಳನ್ನು ಲಕ್ಷ್ಯ ಒಳಗೆ ಇಟ್ಕೊಳ್ರಿ. ಸಿ, ಈಗ ವೈಲ್ ಗೋಯಿಂಗ್ ಟು ಎಕ್ಸಾಮ್ ಡೋಂಟ್ ಫರ್ಗೆಟ್ ಟು ಟೇಕ್ ದ ಹಾಲ್ ಟಿಕೆಟ್ ಆ್ಯಂಡ್ ಆಲ್ ದ ರೈಟಿಂಗ್ ಮಟೀರಿಯಲ್ಸ್ ವಾಟ್ ಆಲ್ ಯು ವಾಂಟ್, ರೈಟ್? ಆಮೇಲೆ ಸಾಕಷ್ಟು ಕಡೆ ಕೆಲವೊಂದು ಕಡೆ ಕೇಳಿಕ್ ಸಿಕ್ಕಿತ್ತು ವಾಚ್ ಅಲೋವಿಲ್ಲ, ಆಮೇಲೆ ಹಾಲ್ ಒಳಗೂ ಕೂಡ ಕ್ಲಾಕ್ ಇಲ್ಲ ಅಂತೇಳಿ. ಸೊ ಇಫ್ ದ ಸಿಚುವೇಶನ್ ಇಸ್ ಲೈಕ್ ದಟ್ ಯು ಕ್ಯಾನ್ ಆಸ್ಕ್ ದ ಟೈಮ್ ಫಾರ್ ದ ಸೂಪರ್ವೈಸರ್, ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ರಿ. ಸೂಪರ್ವೈಸರ್ಗಳು ಕೂಡ ರಿಮೈಂಡ್ ಮಾಡ್ತಿರ್ತಾರೆ ಫಾರ್ ಎವ್ರಿ ಅವರ್, ಫಾರ್ ಎವ್ರಿ 1 hour, ಹಾಫ್ ಆನ್ ಅವರ್ ಈ ಥರ ಹೇಳ್ತಿರ್ತಾರೆ. ಸೊ ಯು ಕ್ಯಾನ್ ಮ್ಯಾನೇಜ್ ಆನ್ ದ್ಯಾಟ್, ರೈಟ್? ಓಕೆ, ಇನ್ನು ಅದು ಬಿಟ್ಟರೆ ಈ ನೋಡ್ರಿ, ಫಿಸಿಕ್ಸ್ ಪೇಪರ್, ಕ್ವೆಶನ್ ಪೇಪರ್ ನೀವು ತೊಗೊಂಡಿದ್ದು ಕೂಡಲೇ ಫಸ್ಟ್ ಯು ಗೋ ಥ್ರೂ ದ ಕ್ವೆಶನ್ ಪೇಪರ್ ಕಾಮ್ಲಿ ಆ್ಯಂಡ್ ದೆರ್ ಇಸ್ ಎನಫ್ ಟೈಮ್ ಟು ರೈಟ್ 70 marks. 70 marks ಬರೋದದ 3 hours ನಿಮಗೆ ಟೈಮ್ ಅದ್ರಿ. ಇಟ್ ಈಸ್ ಮೋರ್ ದೆನ್ ಎನಫ್ ಟೈಮ್ ಟು ರೈಟ್ 70 marks. ಸೊ ಡೋಂಟ್ ಥಿಂಕ್ ದಟ್ ದೆರ್ ಇಸ್ ಲೆಸ್ ಟೈಮ್. ಟೈಮ್ ಇಸ್ ಸಫಿಷಿಯಂಟ್. ಓನ್ಲಿ ಥಿಂಗ್ ಇಸ್ ಯು ಶುಡ್ ನಾಟ್ ವೇಸ್ಟ್ ದ ಟೈಮ್, ರೈಟ್? ಸೊ ಈಗ ಫಸ್ಟ್ ನೀವು MCQs ಬರೀಬೇಕಾದ್ರೆ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್. ಈಗ ಫಸ್ಟ್ ನೀವು ತೊಗೊಂಡಿದ್ದ ಕೂಡಲೇ ಕ್ವೆಶನ್ ಪೇಪರ್ ತೊಗೊಂಡಿದ್ದ ಕೂಡಲೇ ನೀವು MCQsಗಳನ್ನ ನೋಡ್ತೀರಿ. MCQsಗಳು ಒಂದು 2-3 MCQsಗಳು ಸಪೋಸ್ ನಿಮಗೆ ಸಡನ್ ಆಗಿ ಫ್ಲಾಶ್ ಆಗಲಿಲ್ಲ ಅಥವಾ ನಾವು ಇದೆಲ್ಲೂ ನೋಡೇ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ಡೋಂಟ್ ಗೆಟ್ ಟೆನ್ಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಸ್ಪೇಸ್ ಬಿಟ್ಬಿಡ್ರಿ ಅದನ್ನ ಬರಲಿಕ್ಕೆ. ಸೊ ನೀವು ಉಳಿದಿದ್ದೆಲ್ಲ ಬರ್ದಾದ್ಮೇಲೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ ಬರ್ಲಿಕ್ಕೆ ಹೋದ್ರೆ ಅವಾಗ ನಿಮ್ಗೆ ಆನ್ಸರ್ ಫ್ಲಾಶ್ ಆಗೇ ಆಗ್ತಾವ್ರಿ, ರೈಟ್? ಲಾಸ್ಟ್ಲಿ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಅದ್ರ ಬಗ್ಗೆ ಥಿಂಕ್ ಮಾಡಿ ಬರ್ಲಿಕ್ಕೆ ನಿಮ್ಗೆ ಸಾಕಷ್ಟು ಟೈಮ್ ಏನು ಉಳಿದಿರುತ್ತಲ್ಲ, ಅವಾಗ ನೀವು ಅದನ್ನ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಅವಾಗ ನಿಮ್ಗೆ ಆನ್ಸರ್ಸ್ ಫ್ಲಾಶ್ ಆಗೇ ಆಗ್ತಾವ್ರಿ. ಸೊ ಸ್ಟಾರ್ಟಿಂಗ್ ಒಳಗನ ಅನ್ನೋನ್ ಕ್ವೆಶನ್ಸ್ಗಳನ್ನ ನೋಡಿದ್ಮೇಲೆ ಟೆನ್ಷನ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಸಡನ್ ಆಗಿ ನೀವು ಆ ಥರದ ಟೆನ್ಷನ್ ಏನಾದ್ರು ಮಾಡ್ಕೊಂಡ್ಬಿಟ್ರೆ ಬರುವಂಥ ಕ್ವೆಶನ್ಸ್ ಕೂಡ ನಿಮ್ಗೆ ಬರಂಗಿಲ್ಲ. ನಿಮಗೆ ಮ್ಯಾಕ್ಸಿಮಮ್ ಏನ್ ನೀವು ಬರ್ತಾವಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತೀರ ಅಂತ ಕ್ವೆಶನ್ಸ್ಗಳು ಇನ್ನ ಮುಂದ್ಗಡೆ ಇರ್ತಾವ್ರಿ. there will be many expected questions in part B, part C, part D. ಸಾಕಷ್ಟು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ನಿಮಗೆ ಬರುವಂತ ಕ್ವೆಶನ್ಸ್ ಇದ್ದೇ ಇರ್ತಾವ್ರಿ. ಸೊ ಯು ಗೋ ಥ್ರೂ ದಟ್ ಆಲ್ಸೋ. ಸೊ ನಿಮಗೆ ಬರುವಂತ ಎಲ್ಲಾ ಕ್ವೆಶನ್ಸ್ಗಳನ್ನ ಸಿಸ್ಟಮೆಟಿಕ್ ಆಗಿ ನೀಟಾಗಿ ಬರೀರಿ. ಅಂಡ್ ದೇರ್ ಇಸ್ ನೋ ನೀಡ್ ಟು ಡೆಕೋರೇಟ್ ದ ಪೇಪರ್. ಓಕೆ, ಒಂದು ಇದಾಗಿದ್ದ ಕೂಡಲೇ ಒಂದು ಲೈನ್ ದೇರ್ ಇಸ್ ನೋ ನೀಡ್ ಆಫ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಯು ರೈಟ್ ಇಟ್ ನೀಟ್ಲಿ. ಇಷ್ಟೇನ ಬಹಳ ಆ ಕಡೆ ಈ ಕಡೆ ಸ್ಕ್ರಾಚಸ್ ಹಾಕಿ ಪೇಪರ್ನ ಆಡ್ ಕಾಣೋ ತರ ಮಾಡ್ಬೇಡ್ರಿ. ಕೀಪ್ ದ ರೀಪ್ರೆಸೆಂಟೇಷನ್ ನೀಟ್ ಅಂಡ್ ಕ್ಲೀನ್. ದಟ್ಸ್ ಎನಫ್, ರೈಟ್? ನಂದು ಹ್ಯಾಂಡ್ ರೈಟಿಂಗ್ ಚಲೋ ಆಗಬೇಕಂತ ಭಾಳ ಸ್ಲೋ ಬರೋದು, ನಾ ಭಾಳ ಜಲ್ದಿ ಮುಗಿಸ್ಬೇಕಂತ ಭಾಳ ಗಡ್ಬಡಿ ಒಳಗೆ ಬರೋದು ನಾಟ್ ಅಟ್ ಆಲ್ ರಿಕ್ವೈರ್ಡ್. ನಿಮ್ದು ಏನು ನಾರ್ಮಲ್ ಸ್ಪೀಡ್ ಇದೆ ಆ ನಾರ್ಮಲ್ ಸ್ಪೀಡ್ ಒಳಗೆ ಬರೀರಿ. ಯು ಕ್ಯಾನ್ ಕಂಪ್ಲೀಟ್ ಇಟ್ ವಿದಿನ್ 3 hours, ರೈಟ್? ಅಂಡ್ ಮೆನಿ ಆಫ್ ಯು ವಿಲ್ ಬಿ ಹ್ಯಾವಿಂಗ್ ಅ ಟೆನ್ಷನ್ ದಟ್ ಓಕೆ ನಾವು ಓದಿದ್ದು ಬರ್ತದೋ ಇಲ್ಲೋ, ನಾವು ಓದಿದ್ದು ನನಗೆ ನೆನಪು ಬರ್ತದೋ ಇಲ್ಲೋ ಅಂತೇಳಿ. ಸಿ, ಯು ಫಸ್ಟ್ ಥಿಂಗ್ ಯು ರಿಮೂವ್ ದಟ್ ಥಾಟ್ ಫ್ರಮ್ ಯುವರ್ ಮೈಂಡ್, ರೈಟ್? ಈ ತರ ಎಕ್ಸ್ಪೆಕ್ಟ್ ಮಾಡಿ ಈ ತರ ಥಾಟ್ ಇಟ್ಕೊಂಡು ಹೋಗ್ರಿ. 100% ಎಲ್ಲ ನಾವು ಓದಿದ್ದ ಬರ್ತದಪ್ಪ ಅಂತೇಳಿ ತಲೆ ಒಳಗೆ ಇಟ್ಕೊಳಿಕ್ ಹೋಗ್ಬೇಡ್ರಿ. ಅಥವಾ ಮ್ಯಾಕ್ಸಿಮಮ್ ನಾವು ಓದಲ್ದ ಬರ್ತದ ಅಂತೇಳಿ ನೀವು ತಲೆ ಒಳಗೆ ಇಟ್ಕೊಳಿಕ್ ಹೋಗ್ಬೇಡ್ರಿ, ರೈಟ್? ವಾಟ್ ಎವರ್ ಎಫರ್ಟ್ಸ್ ಯು ಹ್ಯಾವ್ ಪುಟ್ ಟಿಲ್ ನೌ, ಫಾರ್ ದಟ್ ವಾಟ್ ಜಸ್ಟಿಸ್ ಯು ಹ್ಯಾವ್ ಟು ಗೆಟ್, ದಟ್ ಯು ವಿಲ್ ಗೆಟ್, ರೈಟ್? ಸೊ ಡೋಂಟ್ ವರಿ. ಸೊ ನೀವು ಏನು ಓದ್ಕೊಂಡು ಹೋಗಿರ್ತೀರಿ ಆ ಓದಿದ್ರಾಗಿಂದ ಮ್ಯಾಕ್ಸಿಮಮ್ ನಿಮ್ ಕ್ವೆಶನ್ ಪೇಪರ್ ಒಳಗೆ ಬಂದಿರ್ತದ್ರಿ. ಸೊ ಹ್ಯಾವ್ ಬಿಲೀಫ್ ಇನ್ ದಟ್, ಹ್ಯಾವ್ ಬಿಲೀಫ್ ಇನ್ ಯುವರ್ ಪ್ರಿಪರೇಷನ್. ಯು ಹ್ಯಾವ್ ಡನ್ ಅ ವೆರಿ ಗುಡ್ ಪ್ರಿಪರೇಷನ್ ಟಿಲ್ ನೌ. Everyone have put your maximum efforts till now. So ಅಲ್ಲಿವರೆಗೂ have a positive mind and cool mind. You will get what all you have expected, right? So ಅದು ಇಷ್ಟೇನ ಅದೇನು ಬಂದಿರ್ತದಲ್ಲ, ನೀವು ಓದ್ಕೊಂಡು ಹೋಗಿದ್ದು ಏನು ಬಂದಿರ್ತದೆ, ನೀವು ಓದಿದ ಎಲ್ಲವನ್ನು ಕರೆಕ್ಟ್ ಆಗಿ ರಿಪ್ರೆಸೆಂಟ್ ಮಾಡಿ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಬರೀರಿ, ರೈಟ್? ದಟ್ಸ್ ಇಟ್. ಯಾವ್ದು ಬರಂಗಿಲ್ಲಲ್ಲ ಅದನ್ನ ನೀವು ಲಾಸ್ಟಿಗೆ ಮತ್ತೊಮ್ಮೆ ಟೈಮ್ ಸಿಕ್ಕಿದ ಕೂಡಲೇ ಅದ್ರ ಬಗ್ಗೆ ವಿಚಾರ ಮಾಡಿ ನಿಮ್ಗೆ ಏನು ಪಾಸಿಬಲ್ ಅದ ಅದನ್ನ ನೀವು ಬರೀರಿ, ರೈಟ್? ಅದರ್ ದನ್ ದಟ್ ಡೋಂಟ್ ಥಿಂಕ್ ಎನಿಥಿಂಗ್ ಎಲ್ಸ್. ಅಂಡ್ ಕ್ಯಾಶುವಲಿ ಎಲ್ಲರೂ ಎಕ್ಸಾಮ್ ಹಾಲ್ ಒಳಗೆ ಹೋಗೋವರೆಗೂ ಬುಕ್ ಹಿಡ್ಕೊಂಡು ಓದ್ಕೋತ ಹೋಗ್ತಿರ್ತಾರೆ. ಡೋಂಟ್ ಡೂ ದಟ್. ದಟ್ ವಿಲ್ ಕ್ರಿಯೇಟ್ ಅ ಪ್ರೆಷರ್ ಆನ್ ಯು. ಅದು ನಿಮಗೆ ಮತ್ತೆ ಲಾಸ್ಟಿಗೆ ಎಷ್ಟೇ ಓದಿದ್ರು ಕೂಡ ಲಾಸ್ಟಿಗೆ ನಿಮಗೆ ಸ್ವಲ್ಪ ಉಳಿತಪ್ಪ ಅಂತ ಅನ್ಸೋದು ಸಹಜ ಅದ ರೀ. ಇಟ್ ಹ್ಯಾಪನ್ಸ್, ರೈಟ್? ಲಾಸ್ಟಿಗೆ ಹೋಗ್ಬೇಕಾದ್ರೆ ಅದೇ ಇದೊಂದು ನೋಡ್ಕೋಬೇಕಿತ್ತಲ್ಲ ಅಂತ ಅನ್ಸೋದು ಸಹಜ ಅದ ರೀ. ಸೊ ಅದು ಎಷ್ಟೇ ಓದಿದ್ರು ಕೂಡ ನಿಮ್ಗೆ ಆ ಫೀಲಿಂಗ್ ಹೋಗಂಗಿಲ್ರಿ. ಇಟ್ ವಿಲ್ ಬಿ ದರ್. ಸೊ ಬೆಟರ್ ಲಾಸ್ಟ್ ಇನ್ನೊಂದು ಹಾಫ್ ಆನ್ ಅವರ್, 45 minutes, 1 hour ಎಕ್ಸಾಮ್ ಇನ್ನೊಂದು 1 hour ಇರ್ತಾ ಬಗ್ಗೆ ಏನ್ ಮಾಡ್ರಿ, ಯು ಜಸ್ಟ್ ಕೀಪ್ ಅವೇ ಯುವರ್ ನೋಟ್ಸ್ ಆರ್ ಯುವರ್ ಬುಕ್ಸ್. ಬಿ ಕೂಲ್. ಸ್ವಲ್ಪ ಆ ಕಡೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ರಿ. ಸ್ವಲ್ಪ ನಿಮ್ಮ ಎಕ್ಸಾಮ್ ನಂಬರ್ ಇಲ್ಲದ, ಹಾಲ್ ಇಲ್ಲದ ನೋಡ್ಕೊಡ್ರಿ, ರೈಟ್? ಒಂದು 10 ನಿಮಿಷ ಶಾಂತ ಕೂಡ್ರಿ, ರೈಟ್? ಎವ್ರಿಥಿಂಗ್, ಯುವರ್ ಮೈಂಡ್ ವಿಲ್ ಬಿ ಅಟ್ ನಾರ್ಮಲ್ ಸ್ಟೇಟ್. ಎಂಟರ್ ದ ಎಕ್ಸಾಮ್ ಹಾಲ್ and you will get everything whatever you have studied,
ರೈಟ್. ಸಂಪೂರ್ಣವಾಗಿ ನಿಮಗೆ ನೆನ್ಪು ಬರ್ತದ್ರಿ. ಯು ಕ್ಯಾನ್ ರೈಟ್ ಇಟ್ ವೆರಿ ಕ್ಲಿಯರ್ಲಿ, ರೈಟ್. At any cost, don't do the silly mistakes while writing the derivations or while solving the numericals, right. ಹರಿಬರಿ ಒಳಗೆ ಯಾವ ಕಡೆನೋ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಿಲಿ ಮಿಸ್ಟೇಕ್ಸ್ ದಿಂದ ನೀವು ಮಾರ್ಕ್ಸ್ ಕಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ವಿತ್ ಪೇಷನ್ಸ್, ವಿತ್ ಕೂಲ್ ಮೈಂಡ್, ಯು ರೈಟ್ ಆಲ್ ದ ಆನ್ಸರ್ಸ್, ಯು ವಿಲ್ ಗೆಟ್ ದ ಪರ್ಫೆಕ್ಟ್ ಮಾರ್ಕ್ಸ್. ಸೊ 5 ಮಾರ್ಕ್ಸ್ ಕ್ವೆಶನ್ಸ್ಗಳಿಗೆ 5 ಮಾರ್ಕ್ಸ್ ಬರೋ ಹಂಗನ ಆನ್ಸರ್ ಬರೀರಿ. ಸಿಲಿ ಮಿಸ್ಟೇಕ್ಸ್ಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. Diagrams should be neat and clean. If there is a ray diagram, don't forget to mark the directions of the light ray. If there is a circuit diagram, don't forget to name the things. ಎಲ್ಲೆಲ್ಲ ಸರ್ಕ್ಯೂಟ್ಸ್ ರಿಕ್ವೈರ್ಡ್ ಅದ, ಎಲ್ಲೆಲ್ಲ ಡಯಾಗ್ರಾಮ್ಸ್ ರಿಕ್ವೈರ್ಮೆಂಟ್ ಅದ, ಅಲ್ಲಿ ಡಯಾಗ್ರಾಮ್ಸ್ಗಳನ್ನು ತೆಗೀರಿ. ಆಮೇಲೆ ಆನ್ಸರ್ಗಳನ್ನು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಬರೀರಿ, ರೈಟ್. ಸೊ ದಟ್ಸ್ ಆಲ್ ವಾಟ್ ಐ ವಾಂಟೆಡ್ ಟು ಸೇ. Wishing you all the very best for your tomorrow's examination. My wishes and my prayers are always with you, and please don't forget to intimate me how was your exam tomorrow, right. And ಇಲ್ಲಿವರೆಗೂ ನನ್ನ ಕಡೆಯಿಂದ ಏನು ಪಾಸಿಬಲ್ ಇತ್ತು, ವಾಟ್ ಆಲ್ ವಾಸ್ ಪಾಸಿಬಲ್ ಫ್ರಮ್ ಮೈ ಸೈಡ್, ನಂದು ಆಫ್ಲೈನ್ ಶೆಡ್ಯೂಲ್ ಎಲ್ಲವನ್ನು ತೆಗೆದೆ ನನ್ನ ಕಡೆಯಿಂದ ಏನು ಪಾಸಿಬಲ್ ಇತ್ತು ಅಷ್ಟು ನಾನು ನಿಮಗೆ ಮಾಡಿ ಹಾಕಿದ್ದೀನಿ ವಿಡಿಯೋಸ್ಗಳನ್ನು. ಇನ್ನೂ ಕೆಲವ್ರಿಗೆ ಬಹಳಷ್ಟು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆ ವಿಡಿಯೋಸ್ ಬರ್ತಾವೆ ಅಂತೇಳಿ. ಪ್ರಾಬಬ್ಲಿ it is not possible in the time which has been left over now, right. So thank you so much. Wishing you all the very best. Be positive, enter the exam hall with a positive vibe, and write the exam calmly, come out with flying colors, right. All the very best. Do great in your life and in your examinations. Thank you so much. Please keep watching and supporting this channel. Thank you.